ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಇವತ್ತು ಅಮಾವಾಸ್ಯೆ ದಿನ ಬೆಳಗ್ಗೆ ಪೂಜೆ, ಅಮಾವಾಸ್ಯೆಗೆ ದೇವಸ್ಥಾನಕ್ಕೆ ಎಲ್ಲ ಆ್ಯಸ್ ಯೂಶ್ವಲ್ ಪ್ರತಿ ಅಮಾವಾಸ್ಯೆ ನಮ್ಮದು ಡೈಲಿ ರೊಟೀನ್ ಹೀಗೆ ಇರುತ್ತೆ. ಇವತ್ತು ಶುಕ್ರವಾರ ಹಾಗೆ ಅಮಾವಾಸ್ಯೆ ಎರಡೂ ಕೂಡ ಆಗಿರೋದ್ರಿಂದ ನಾವು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಸೊ ಅದಾಗಿದ್ದ ನಂತರ ಮತ್ತು ಡೈಲಿ ಬೇರೆ ರೊಟೀನ್ ಏನಿರುತ್ತೆ ಅದನ್ನೇ ಮಾಡ್ಕೊಳ್ಳೋದು. ಸೊ ಇವಾಗ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ನನ್ನ ಹೇರ್ ಫಾಲ್ ಹೇಗೆ ಆಗ್ತಾಯಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಹೇರ್ ಫಾಲ್ ಹೇಗಿದೆ. ಇವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿದರೆ ಇವಾಗ ಈವ್ನಿಂಗ್ ಎಲ್ಲ ಸ್ವಲ್ಪ ತಲೆ ಬಾಚ್ಕೊಳ್ಳೋಣ ಅಂತಂದರೆ ಡೈಲಿ ಕೂಡ ಇಷ್ಟಿಷ್ಟು ಕೂದಲು ಏರ್ ಫಾಲ್ ಆಗ್ತಾಯಿದೆ ನನಗೆ. ಸೊ ಇದನ್ನು ನೋಡಿ ತುಂಬಾ ಭಯ ಬೇರೆ ಆಗ್ತಾಯಿದೆ ನನಗೆ. ಈಗ ಒಂದು 2-3 ಮಂತ್ಸಿಂದ ಟೈಫಾಯ್ಡ್ ಏನು ಬಂದಿತ್ತಲ್ವ, ಅದಾಗಿದ್ದ ನಂತರ ಮತ್ತೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು ಬೇರೆ ವಿಷಯದಲ್ಲಿ. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಇನ್ನು ಸ್ವಲ್ಪ ನನಗೆ ಹೇರ್ ಫಾಲ್ ತುಂಬಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಜಕ್ಕೂ ನನಗೆ ಶಾಕ್ ಆಗ್ತಾಯಿದೆ. ಜಸ್ಟ್ ನನಗೆ ಒಂದು ಎಷ್ಟು ಏರ್ ಫಾಲ್ ಮ್ಯಾಕ್ಸಿಮಮ್ ಅಂದರೆ ಒಂದು ಏರ್ ಫಾಲ್ ಒಂದು 10-12 ಮಾತ್ರ ಕೂದಲು ಉದುರೋ ಥರ ಇತ್ತು. ಅಂಥದ್ದು ಇವಾಗ ಇಷ್ಟಿಷ್ಟು ಕೂದಲು ಎಲ್ಲ ಉದುರ್ತಾ ಇದೆ. ತುಂಬಾ ಬೇಜಾರಾಗ್ತಾಯಿದೆ. ಸೊ ಇದಕ್ಕಾಗಿ ಏನಾದರೂ ಮತ್ತೆ ಹೋಮ್ ರೆಮಿಡಿ ಏನೆಲ್ಲ ಮಾಡ್ಕೋಬೇಕು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅದನ್ನೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಈ ಥರ ಆಗ್ತಾ ಇರೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಾನು ಕೂಡ ಏನನ್ನ ಫಾಲೋ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹೇರೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಹೇಗೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ಪ್ರೊಸೆಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟು ದೊಡ್ಡದಾಗಿರೋವಂಥ ಒಂದು ಪಾತ್ರೆಯನ್ನು ತೊಗೊಂಡು ಅದನ್ನು ಗ್ಯಾಸ್ ಮೇಲೆ ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಒರಿಜಿನಲ್ ಆಗಿರೋವಂಥ ಒಂದು ಕೊಕೊನಟ್ ಆಯಿಲ್ನ, ಪ್ಯೂರ್ ಕೊಕೊನಟ್ ಆಯಿಲ್ನ ಇಲ್ಲಿ ತೊಗೊಂಡು ಅದನ್ನು ನಾನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಬೇಕಿದ್ದರೆ ಬೇರೆ ಆಯಿಲ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ಸಾಸಿವೆ ಎಣ್ಣೆ ಆಗಿರ್ಬೋದು, ಈ ಥರ ಬೇರೆ ಕೂಡ ಯೂಸ್ ಮಾಡ್ಕೊಳ್ತಾರೆ. ನಾನಿಲ್ಲಿ ಪ್ಯೂರ್ ಆಗಿ ಕೊಕೊನಟ್ ಆಯಿಲು ಮತ್ತು ಆಲ್ಮಂಡ್ ಆಯಿಲ್ ಇತ್ತು ನನ್ನ ಹತ್ರ, ಅದಕ್ಕಾಗಿ ಅದನ್ನು ಒಂದು ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ನಂತರ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಮೊದಲೇ ಮೆಹಂದಿ ಕಲಸಿ ಇಟ್ಟಿದ್ದೆ. ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಾಳಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಅದನ್ನು ಕೂಡ ನೋಡ್ತಾ ಹೋಗಿ. ಈಗ ಈ ಪ್ರೊಸೆಸ್ನ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಏನೆಲ್ಲ ಹಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಫಸ್ಟು ಒಂದಿಷ್ಟು ಇಂಗ್ರೀಡಿಯೆಂಟ್ಸು, ಈರುಳ್ಳಿ ತೊಗೊಂಡಿದ್ದೀನಿ, ಹಸಿದಾಗಿ ಈರುಳ್ಳಿನ. ಅದ್ರ ಜೊತೆ ಸಿಪ್ಪೆ ಇದ್ದರೂ ಕೂಡ ಪರವಾಗಿಲ್ಲ, ಅದು ಕೂಡ ಒಳ್ಳೆಯದೇ. ಅದ್ರ ಜೊತೆ ನಾನು ಇಲ್ಲಿ ಒಂದಿಷ್ಟು ಮೆಹಂದಿಯನ್ನು ಕಲಸಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ, ಅದನ್ನು ನಾಳೆ ತೋರಿಸ್ತೀನಿ ನಿಮಗೆ ಏನೆಲ್ಲ ಹಾಕಿದ್ದೀನಿ ಅದರಲ್ಲಿ ಅಂತ. ಅದ್ರ ಜೊತೆಗೆ ಕರಿಬೇವಿನ ಕಡ್ಡಿ ಕೂಡ ನಾನು ಬಿಡಿಸಿ ಆ ಕಡ್ಡಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಅದನ್ನು ಕೂಡ ಇಲ್ಲಿ ತುರಿದಿರೋ ಒಂದು ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಬೇವು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ಆಯಿಲ್ ಮಾಡೋದಕ್ಕೆ ಅಂತ ಬಳಸ್ಕೊಳ್ತಾ ಇದ್ದೀನಿ. ಆ ಮೆಹಂದಿ ಮಿಕ್ಸರ್ ಏನಿದೆ ಅದನ್ನು ಮಾತ್ರ ನಾಳಿನ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಕಂಪ್ಲೀಟ್ ಪ್ರೊಸೆಸ್ನ ನೋಡ್ತಾ ಹೋಗಿ, ಅಂದರೆ ಮಾತ್ರ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ. ಅದ್ರ ಜೊತೆಗೆ ತುಂಬಾ ಮಿಸ್ಟೇಕ್ಸ್ ಇಲ್ಲಿ ನಾವು ಮಾಡಿಕೊಂಡು ಅದು ನಾವು ಎಷ್ಟೇ ಸರಿ ಯೂಸ್ ಮಾಡಿದರೂ ಕೂಡ ವರ್ಕ್ ಆಗಲ್ಲ, ಒಳ್ಳೆ ರಿಸಲ್ಟ್ ಕೊಡಲ್ಲ ಅಂತ ಹೇಳ್ತೀವಿ. ಮತ್ತು ಬೇರೆ ಹೊರಗಡೆಯಿಂದ ತೊಗೊಳ್ಳೋದು ಕೂಡ ಅದೇ ಪ್ರೊಸೆಸ್ಸಲ್ಲೇ ಅವರು ಮಾಡಿರ್ತಾರೆ. ಸೊ ಅದು ಮಾತ್ರ ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ಕೂತ್ಬಿಡುತ್ತೆ. ಅದಕ್ಕಾಗಿಯೇ ನಮಗೆ ಅದು ವರ್ಕ್ ಆಗಲ್ಲ ಅಂತ ಅನಿಸುತ್ತೆ ಅಷ್ಟೇ. ಸೊ ಈಗ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ, ಅಂದರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಮನೆಯಲ್ಲಿನೇ ಹೇಗೆಲ್ಲ ಮಾಡ್ಕೊಳ್ಬೋದು, ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಸೊ ಇವಾಗ ನಾನು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೇ ಅದಕ್ಕೆ ಆ ಮಿಕ್ಸರು ಮತ್ತು ಹಸಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕುದೀತಾ ಬರುತ್ತೆ ಸ್ವಲ್ಪ. ಅದಾಗಿದ್ದ ನಂತರ ಹಸಿ ಇದೆಲ್ಲ ಹೋಗಿದ ನಂತರ ಅದಕ್ಕೆ ನಾನು ಉಳಿದಿರೋ ಅಂಥ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿತ್ತು ಅದನ್ನು ಹಾಕ್ಕೊಳ್ತೀನಿ. ನೋಡಿ ಇವಾಗ ಸ್ವಲ್ಪ ಅದು ಆಗಲೇ ನೊರೆ ಬಂದಿದೆ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ, ಅದು ಎಣ್ಣೆ ಜೊತೆ ಮಿಕ್ಸ್ ಆಗೋ ಥರ ಸ್ವಲ್ಪ ಮೊದಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಪ್ರೊಸೆಸ್ನ ತಪ್ಪದೆ ನೋಡ್ತಾ ಹೋಗಿ. ತುಂಬಾ ವಿಷಯ ಇದೆ ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದು. ಸೊ ಹಾಗಾಗಿ ಎಲ್ಲದನ್ನು ಡೀಟೇಲಾಗಿ ಯಾರೂ ಕೂಡ ಹೇಳೋದಿಲ್ಲ, ಅಷ್ಟು ಡೀಟೇಲಾಗಿ ನಾನು ಇಲ್ಲಿ ನಿಮಗೆ ತಿಳಿಸಿದ್ದೀನಿ. ಆ ರೀತಿ ನೀವು ಮಾಡಿಕೊಂಡ್ರೆ ಮಾತ್ರ ಒಳ್ಳೆಯ ಒಂದು ರಿಸಲ್ಟನ್ನ ನೀವು ಪಡ್ಕೋಬೋದು. ಪ್ರತಿಯೊಂದು ಏರ್ ಪ್ರಾಬ್ಲಮ್ ಏನು ಬರುತ್ತೆ ಅದಕ್ಕೆಲ್ಲ ಕೂಡ ಒಂದು ಸೊಲ್ಯೂಷನ್ ಇಲ್ಲಿ ಇದೆ, ಅದಕ್ಕೆ ಸ್ಕಿಪ್ ಮಾಡಬೇಡಿ.
ಈ ರೀತಿ ಮಾಡ್ಕೊಂಡಿರೋ ಎಣ್ಣೆನ ಯಾವಾಗ ಯೂಸ್ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ನಾವು ನಾಳೆ ಏನಾದರೂ ತಲೆ ಸ್ನಾನ ಮಾಡ್ತಾ ಇದ್ವಿ ಅಂತಂದರೆ ಬಿಫೋರ್ ಏನು ಮಾಡಬೇಕು, ಈ ಎಣ್ಣೆನ ಸರಿಯಾಗಿ ಅಪ್ಲೈ ಮಾಡಿ ತಲೆಗೆಲ್ಲ ಅದನ್ನು ಸರಿಯಾಗಿ ಮಸಾಜ್ ಮಾಡಿಕೊಂಡು 1 ನೈಟ್ ಫುಲ್ ಬಿಟ್ಬಿಟ್ಟು ಮಾರನೇ ದಿನ ತಲೆ ಸ್ನಾನ ಮಾಡ್ಕೋಬೋದು. ಅಥವಾ 1 ಅವರ್ ಮುಂಚೆನೇ ಇದನ್ನು ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿದರೆ ಒಳ್ಳೆಯ ಒಂದು ರಿಸಲ್ಟ್ನ ಇದು ಕೊಡುತ್ತೆ. ಅದಾಗಿದ್ದ ನಂತರ ಡೈಲಿ ಯೂಸ್ಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೇ ಇದನ್ನು ತಲೆ ಸ್ನಾನಕ್ಕೂ ಮುಂಚೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ತಳ ಅಂಟದೇ ಇರೋ ರೀತಿ ತಿರುತ್ತಾನೆ ಇರಬೇಕು ಸ್ವಲ್ಪ, ಇಲ್ಲಾಂದರೆ ಇದು ನಾನು ಮಿಕ್ಸ್ ಮಾಡಿದ್ದೀನಲ್ವ, ಮಿಕ್ಸರ್ ಹಾಕಿರೋದ್ರಿಂದ ಅದು ತಳ ಅಂಟಿಸ್ಬಿಡುತ್ತೆ ಹೊಟ್ಟಾಗಿ. ಇದೆಲ್ಲ ನೀರಿನ ಅಂಶ ಇರುತ್ತಲ್ವ ಒಳಗಡೆ, ಆ ನೀರಿನ ಅಂಶ ಕಂಪ್ಲೀಟಾಗಿ ಬಿಡೋವರೆಗೂ ಕೂಡ ಹೀಗೆ ತಿರುತ್ತಾ ಇರಬೇಕು ನೋಡಿ. ಅಂದರೆ ಸ್ವಲ್ಪ ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನ ಚೇಂಜ್ ಮಾಡ್ಕೊಳ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮ್ ಮಾಡೋದು, ಸ್ವಲ್ಪ ಹೈ ಫ್ಲೇಮ್ ಇಡೋದು ಮಾಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಒಮ್ಮೆಲೆ ಉಕ್ಕಿ ಚೆಲ್ಲಿ ಬಿಡುತ್ತೆ ಹೊರಗಡೆನೆ, ಅದು ಏನು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಉಕ್ಕಿ ಬರುತ್ತೆ. ಅದಕ್ಕಾಗಿ ಸೊ ಇದರಲ್ಲಿ ಮೆಹಂದಿ, ನೆಲ್ಲಿಕಾಯಿ, ಲವಂಗ, ಈರುಳ್ಳಿ, ಶುಂಠಿ ಎಲ್ಲದು ಕೂಡ ನಮಗೆ ಹೇರ್ನ ರೀಗ್ರೋತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಕರಿಬೇವು, ಯಾವಾಗಲೂ ಕರಿಬೇವು ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಎಲ್ಲದು ಕೂಡ ತುಂಬಾ ಒಳ್ಳೆಯದಲ್ವ ಕೂದಲಿಗೆ ಮಾತ್ರ. ಇದೆಲ್ಲದನ್ನು ಹಾಕಿನೇ ನಮಗೆ ಆಯಿಲ್ನ ರೆಡಿ ಮಾಡಿ ಕೊಡ್ತಾರೆ. ಅದನ್ನೇ ನಾವು ತುಂಬ ಬೆಲೆ ಕೊಟ್ಬಿಟ್ಟು ತೊಗೊಳ್ಬೇಕಾಗುತ್ತೆ. ಮನೆಯಲ್ಲಿ ಸ್ವಲ್ಪ ಟೈಮ್ ಬಿಡು ಮಾಡಿಕೊಂಡು ನಾವು ಈ ರೀತಿ ಹೋಮ್ ಮೇಡಾಗಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ಇದ್ರ ಜೊತೆಗೆ ಅವರು ಸ್ವಲ್ಪ ಸ್ಮೆಲ್ ಬರಲಿ ಅಂಥೇಳಿ ಫ್ರಾಗ್ರೆನ್ಸ್ಗೋಸ್ಕರ ಏನಾದರೂ ಯೂಸ್ ಮಾಡ್ತಾರೆ. ರೋಸ್ಮೆರಿ ಆಗಿರ್ಬೋದು, ಯಾವುದಾದ್ರೂ ಎಸೆನ್ಸ್ ಯೂಸ್ ಮಾಡ್ಕೊಳ್ತಾರೆ. ಸೊ ನಮಗೆ ಅದೆಲ್ಲ ನೆಸೆಸಿಟಿ ಬೀಳಲ್ಲ. ಇದಕ್ಕೆಲ್ಲ ಅಲೋವೆರಾ ಹಾಕಿದ್ದೀವಿ, ಅಲೋವೆರಾ ಕೂಡ ಇದೆ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ನೋಡಿ ಹೇಗೆ ಉಕ್ಕಿ ಬರುತ್ತೆ. ಈ ಥರ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿದ್ರೆ ಸಾಕು, ಉಕ್ಕಿ ಬಂದುಬಿಡುತ್ತೆ. ಹೀಗೆ ನಾವು ತಿರುಗಿಸ್ತಾನೆ ಇರಬೇಕು ಇದ್ದರೆ ಸ್ವಲ್ಪ ಎಣ್ಣೆಗೆಲ್ಲ ಅದು ಹಿಡಿದುಕೊಳ್ಳುತ್ತೆ. ತಳ ಕೂಡ ಅಂಟ್ಕೊಳ್ಳೋದಿಲ್ಲ. ನಾನು ಭೃಂಗರಾಜ್ ಒಂದು ಎಲ್ಲಿಯಾದರೂ ಹುಡುಕೊಂಡು ತೊಗೊಳ್ತಿದ್ದೆ ಪ್ರತಿ ಸಾರಿ ಕೂಡ. ಭೃಂಗರಾಜ್ ಈ ಸಾರಿ ಅಮ್ಮನ ಮನೆ ಕಡೆ ಸ್ವಲ್ಪ ಸಿಗುತ್ತೆ ಆ ಕಡೆ ಹೋದರೆ, ಬಟ್ ನಾನು ಆ ಕಡೆ ಈ ಸರಿ ಹೋಗಲಿಲ್ಲ, ಅದೆಲ್ಲ ತೊಗೊಂಡು ಬರೋಕ್ಕೂ ಆಗಲಿಲ್ಲ, ಪರವಾಗಿಲ್ಲ ಅಂತೇಳಿ ಬಿಟ್ಟಿದ್ದೀನಿ. ಸೊ ಭೃಂಗರಾಜ್ ಈ ಸರಿ ಯಾವಾಗಾದರೂ ಸಿಕ್ಕರೆ ಇಲ್ಲೇ ನಮ್ಮ ತೋಟದ ಜಾಗದಲ್ಲೇ ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಹಾಕ್ಕೊಳ್ಬೇಕು ಅದನ್ನೇ. ಭೃಂಗರಾಜ್ ಅಂತ ಅದೇನು ಇಲ್ಲ, ಹೊಲಗಳಲ್ಲಿ ಎಲ್ಲನೂ ಸಿಗ್ತಾ ಇರುತ್ತೆ. ಕೆಲವೊಬ್ಬರು ಮನೆ ಕಡೆನೂ ಬೆಳ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾನು ಕೂಡ ಮನೆಯಲ್ಲಿ ಅದನ್ನು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಫ್ಲೇಮ್ನ ಹೈ ಮಾಡ್ಕೊಂಡಿದ್ದೀನಿ, ಕುದಿ ಚೆನ್ನಾಗಿ ಬರ್ತಾಯಿದೆ. ಕೆಲವೊಬ್ರಿಗೆ ಏನು ಮಾಡ್ತಾರೆ, ಎಲ್ಲ ಮಿಕ್ಸ್ ಆಗಿದೆ ಎಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಇಷ್ಟಕ್ಕೇ ತೆಗೆದುಬಿಡ್ತಾರೆ. ಇಷ್ಟಕ್ಕೆ ತೆಗೆದುಬಿಟ್ರೆ ಏನಾಗ್ಬಿಡುತ್ತೆ, ಅದು ಸ್ಮೆಲ್ಲು ಬೇಗನೆ ಕೆಟ್ಟ ಸ್ಮೆಲ್ ಬಂದುಬಿಡುತ್ತೆ, ಎಣ್ಣೆ ಹಾಳಾಗ್ಬಿಡುತ್ತೆ ಬೇಗನೆ. ಪೂರ್ತಿ ಸರಿಯಾಗಿ ಅದು ಬೇಯಬೇಕು, ಎಣ್ಣೆ ಎಲ್ಲ ಪೂರ್ತಿಯಾಗಿ ಬಿಡೋ ಥರ ಬೇಯಬೇಕು. ಇದೆಲ್ಲ ನೊರೆ ಏನು ಬರ್ತಾ ಇದೆಯಲ್ಲ, ಈ ನೊರೆ ಹೋಗೋವರೆಗೂ ಕೂಡ ಹಾಗೆ ತಿರುತ್ತಾನೆ ಇರಬೇಕು. ಫಸ್ಟ್ ಟೈಮ್ ಇನ್ನೂ ನಾವು ಚಿಕ್ಕವರಿರುವಾಗ ಈ ಥರ ದಾಸವಾಳದ ಎಲೆ, ಕರಿಬೇವು, ಹೂವು ಎಲ್ಲ ಮಿಕ್ಸ್ ಮಾಡಿ ಈ ಥರ ಎಣ್ಣೆನ ಟ್ರೈ ಮಾಡಿದ್ದೆ ನಾನು. ನನಗೆ ಗೊತ್ತಿಲ್ಲದೇ ಈ ಥರ ಮಿಕ್ಸ್ ಆಗಿದೆ ಎಲ್ಲ, ಇನ್ನೂ ಎಷ್ಟೊತ್ತು ಕುದಿಸ್ಬೇಕು. ಹಾಗೆ ಸೊ ನಾನು ತುಂಬ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದಕ್ಕೆ ಅದು ಈ ಥರ ನೊರೆ ಬಂದು ಉಕ್ಕಿಬಿಟ್ಟಿತ್ತು. ಉಕ್ಕಿ ಏನಾಯಿತು, ಅದು ಬಂದುಬಿಟ್ಟು ಚೆಲ್ಲೋಗ್ಬಿಡ್ತು. ಅದು ಚೆಲ್ಲಿದ ಕೂಡಲೇ ತುಂಬ ವೇಸ್ಟ್ ಆಗ್ತಿದೆ ಇಲ್ಲ ಅಂತ ಅಂದ್ಕೊಂಡು ಬಂದ್ ಮಾಡಿ ಎಷ್ಟನ್ನೇ ನಾನು ಸೋಸಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದು ಸ್ವಲ್ಪ ದಿನಕ್ಕೇ ಏನಾಗ್ಬಿಡ್ತು, ಕೆಟ್ಟೋಗ್ಬಿಡ್ತು ಬೇಗನೆ. ಎಣ್ಣೆ ಸ್ಮೆಲ್ ಬಂದು ಅಷ್ಟು ಎಣ್ಣೆನೂ ಕೂಡ ತುಂಬ ಎಣ್ಣೆನ ಅಷ್ಟೊತ್ತು ಕಷ್ಟಪಟ್ಟು ಮಾಡಿರೋದನ್ನು ಚೆಲ್ಲಬೇಕಾಯ್ತು ಅದಿಷ್ಟು ಎಣ್ಣೆ. ಅದು ಫುಲ್ಲು ಒಂದು 2 ಲೀಟ್ರ್ ಬಾಟಲ್ಗೆಲ್ಲ ತುಂಬಿಸಿ ಇಟ್ಟಿದ್ದೆ ನಾನು. ಅದು 1 ಲೀಟ್ರ್ವರೆಗೂ ಆಗಿತ್ತೇನೋ, ಅಷ್ಟು ಚೆಲ್ಲೋಗ್ಬಿಟ್ಟಿತ್ತು. ಮನೇಲಿ ಅದಕ್ಕೆ ಬೈದಿದ್ರು. ಅವಾಗಿಂದ ಮತ್ತೆ ನಾನು ತಿರ್ಗಾ ಟ್ರೈ ಮಾಡಿರಲಿಲ್ಲ. ಈಗ ಸ್ವಲ್ಪ ತಿಳಿತಾ ಬಂತಲ್ವ, ತಿಳಿದ ನಂತರ ಈಗ ಈ ಥರ ಒಬ್ಬರ ಬಾಯಿಂದ ಕೇಳಿ ಯೂಟ್ಯೂಬಲ್ಲಿ ತುಂಬಾ ವೀಡಿಯೋಸ್ ಬರುತ್ತೆ, ಅದೆಲ್ಲ ನೋಡಿ ನಾನು ಮಾಡೋದಕ್ಕೆ ಟ್ರೈ ಮಾಡಿದೆ. ಈಗ ಒಂದು 5ರಿಂದ 6 ಬಾರಿ ನಾನು ಈ ಥರ ಮತ್ತೆ ಮನೆಯಲ್ಲೇ ಕಾಯಿಸ್ಕೊಂಡೆ ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ನಿಜಕ್ಕೂ ಕೂಡ. ಅದು ಇದು
ನಾವು ತರಿಸ್ಕೊಳ್ಳೋದ್ಕಿಂತ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದಲ್ವ ಅಂತೇಳಿ ನೋಡಿ ಫ್ಲೇಮ್ನ ಸ್ವಲ್ಪ ಇನ್ನೂ ಹೈ ಮಾಡಿದ್ದೀನಿ. ನೊರೆ ಹಾಗೆ ಹೆಚ್ಚಾಗ್ತಾನೆ ಇದೆ. ಸೊ ಈ ಥರ ಎಲ್ಲ ಅದು ಯಾಕೆಂತಂದರೆ ಎಲ್ಲದು ನಾವು ಸೀದ್ ಹಾಕ್ಬಿಟ್ಟಿರ್ತೀವಲ್ವ, ಅದೆಲ್ಲ ನೊರೆ ಮುಖಾಂತರ ಹೊರಗಡೆ ಬರುತ್ತೆ ಎಣ್ಣೆ ಜೊತೆ. ನಾನು ಹಾಕಿರೋ ಎಣ್ಣೆ ನೋಡಿ ಫುಲ್ಲು ಕಡಿಮೆ ಇತ್ತು. ಇದು ಉಕ್ಕಿ ಬರ್ತಾ ಇರೋದು ನೋಡಿದರೆ ಫುಲ್ಲು ಬರ್ತಾ ಇದೆ ನೋಡಿ ಎಲ್ಲದು. ಮತ್ತು ಬಿಡಬೇಕಲ್ವ, ಅದಕ್ಕಾಗಿ ನೋಡಿ ಹಾಗೆ ಹೆಚ್ಚಾಗ್ತಾನೆ ಇದೆ ಇನ್ನು. ಹಾಗೆ ಸ್ವಲ್ಪ ತಳ ಅಂಟಿಸ್ತಾ ಇರುತ್ತೆ, ಎಣ್ಣೆ ಅಲ್ಲಲ್ಲಿ ಸಿಡಿತಾ ಇರುತ್ತೆ. ಫ್ಲೇಮ್ನ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದನ್ನು ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ನೋಡಿ ಹೇಗೆ ಸಿಡಿತಾ ಇದೆ, ಕೈಗೆ ಸಿಡಿದ್ಬಿಡುತ್ತೆ. ಮತ್ತು ಸ್ವಲ್ಪ ದೊಡ್ಡದೇ ತೊಗೊಂಡ್ರೆ ಚೆನ್ನಾಗಿರ್ತಿತ್ತು ಸ್ಪೂನು. ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಕರಿಬೇವು ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಎಲ್ಲದರದ್ದು ಕೂಡ ಅಷ್ಟು ಸ್ಮೆಲ್ ಬರ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇನ್ನೂ ಹಸಿದಾಗೆ ಇದೆ, ಫುಲ್ಲು ಕರಕಲಾಗಿ. ಹೇಗೆ ಅಂದರೆ ಫುಲ್ಲು ಒಣಗಿ ಡ್ರೈ ಆಗಿ ಬರಬೇಕದು, ಅಲ್ಲಿವರೆಗೂ ಹೀಗೆ ಕುದಿಸ್ತಾನೇ ಇರಬೇಕು. ಎಣ್ಣೆ ಫುಲ್ಲು ನಾವು ಹೇಗೆ ಕರೆದಿದ್ದ ಪದಾರ್ಥಗಳು ಹೇಗೆ ಕರ ಆಗಿ ಬರ್ತಾವಲ್ಲ, ಆ ಥರ ಇರಬೇಕು. ಇದೆಲ್ಲ ಕರಗೆ ಆಗಿ ಬರಬೇಕು. ಈರುಳ್ಳಿ ಹಾಗೆ ಮೆತ್ತಗಿದೆ ನೋಡಿ, ಅದೆಲ್ಲ ಗರಿ ಬರಬೇಕು ಎಣ್ಣೆಯಲ್ಲಿ. ಇನ್ನೂ ನೊರೆ ಬರ್ತಾನೆ ಇದೆ. ಪಾತ್ರೆ ಇನ್ನೂ ಸ್ವಲ್ಪ ಚಿಕ್ಕದೇ ಆಯ್ತೇನೋ ಅನ್ಸಕತ್ತದ. ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗನೆ ಉಕ್ಕಿ ಬರ್ತಾ ಇದೆ. ಇದೇ ಮೇನ್ ನೋಡ್ರಿ ಎಲ್ಲದಕ್ಕೂ ಕೂಡ. ಫಸ್ಟು ಇದು ಕುದಿಸೋದು. ಈಗ ಎಲ್ಲರೂ ತೋರಿಸುವಾಗ ಏನಾಗ್ಬಿಡುತ್ತೆ, ಅವ್ರು ಫಾಸ್ಟಾಗಿ ಮೊದಲು ಎಲ್ಲ ಪ್ರೊಸೆಸ್ನ ಬಿಟ್ಟು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ತೋರಿಸಿ ಬಿಟ್ಬಿಡ್ತಾರೆ. ಅದೇ ಥರ ಅವ್ರು ಬೇಗ ಮುಗಿಸಿದ್ರು, ನಾವು ಯಾಕೆ ಇನ್ನೂ ಮುಗಿಸಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಬಂದ್ ಮಾಡ್ಕೊಂಡ್ಬಿಡ್ತೀವಿ. ಅಷ್ಟು ಬಂದ್ ಮಾಡ್ದೇ ಈ ಥರ ನೊರೆ ಬರೋದು ಎಲ್ಲದು ಪ್ರೊಸೆಸ್ ಸರಿಯಾಗಿ ಕಾಣಿಸಿತು ಅಂದರೆ ನಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ಇಲ್ಲ ಅಂತಂದರೆ ನಾವು ಫಸ್ಟ್ ಟೈಮ್ ಮಾಡುವಾಗ ಕೆಡಿಸ್ಬಿಡ್ತೀವಿ. ಸೊ ಈ ಥರ ಹಂಗೆ ಕುದೀತಾ ಇರಬೇಕು, ಅದು ಚೆನ್ನಾಗಿ ಕುದೀತಾ ಎಲ್ಲ ಬಿಡಬೇಕಲ್ವ. ಸೊ ಅದಕ್ಕಾಗಿ ನೋಡಿ ಫ್ಲೇಮ್ನ ಹಾಗೆ ಕೈಯಲ್ಲಿ ಇಟ್ಕೊಂಡೇ ಇದ್ದೀನಿ ನಾನು. ಕಡಿಮೆ ಮಾಡ್ಕೊಳ್ಳೋದು, ಹೆಚ್ಚು ಮಾಡ್ಕೊಳ್ಳೋದು ಸ್ವಲ್ಪ ಮಾಡ್ತಾಯಿದ್ರೆ ಏನೂ ಆಗೋದಿಲ್ಲ. ಇನ್ನು ಮೆತ್ತಗೆ ಬರ್ತಾಯಿದೆ. ಈ ಥರ ಸ್ಪೂನ್ ಆಡಿಸುವಾಗ ಮೆತ್ತಗೆ ಬರ್ತಾಯಿದೆ. ಗರಿ ಬರಬೇಕದು ಇನ್ನು. ಎಲ್ಲ ಕಡೆ ಸಿಡಿತಾ ಇದೆ ನೋಡಿ. ಸಣ್ಣ ಮಾಡಿದ್ದೀನಿ ಆದರೂ ಕೂಡ ಉಕ್ಕಿ ಬರ್ತಾ ಇದೆ. ನೋಡಿ ಉಕ್ಕಿ ಎಲ್ಲಿ ಕೆಳಗಡೆ ಚೆಲ್ಲುತ್ತೇನೋ ಅಂತ ಭಯ ಆಗ್ತಾ ಇದೆ ನನಗೂ. ತುಂಬಿ ಬಂದಿದೆ ಎಲ್ಲ. ಅದಕ್ಕೆ ಫುಲ್ಲು ಫ್ಲೇಮ್ನ ಲೋ ಮಾಡಿದ್ದೀನಿ, ಆದರೂ ಕೂಡ ಉಕ್ಕಿ ಬರ್ತಾ ಇದೆ. ಅದರಲ್ಲೂ ಕೂಡ ಇದು ಮಿಕ್ಸರ್ ಹಾಕಿರೋದು ಇತ್ತಲ್ವ, ಅದರಿಂದ ಇನ್ನೂ ಜಾಸ್ತಿ ನೀರಿನ ಅಂಶ ಒಳಗಡೆ ಬರುತ್ತೆ. ಹಾಗೆ ಪೀಸ್ ಮಾಡಿ ಹಾಕಿದರೆ ಅದು ಅಷ್ಟೊಂದು ಬರ್ತಿರಲಿಲ್ಲ. ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ತೋರಿಸಿ ಮತ್ತು ಹೇಳಿ ಮಾಡೋದ್ರಿಂದ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಲವೊಬ್ಬರು ಟ್ರೈ ಮಾಡಿ ಸಾಕಾಯಿತು, ಏನು ಹೇರ್ ಗ್ರೋತ್ ಆಗಿಲ್ಲ, ಏನೂ ಆಗಿಲ್ಲ ಅಂತ ಇರ್ತಾರೆ. ಇಲ್ಲೇ ಮೇನ್ ಪ್ರೊಸೆಸ್ ಇರುತ್ತಲ್ವ, ಇದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ನಮಗೆ ಯೂಸ್ಫುಲ್ ಆಗಿರುತ್ತೆ. ಇಲ್ಲ ಅಂತಂದರೆ ಹಾಗೆ ಅರ್ಧ ಮಾಡಿದರೆ ಏನು ತಿಳ್ಕೊಳ್ದೇನೆ ಮತ್ತು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಒಂದು ಹಾಫ್ ಆನ್ ಅವರ್ವರೆಗಾದರೂ ಇದ್ರ ಮುಂದೆನೇ ನಿಂತಿರಬೇಕು ನಾವು, ಆ ಥರ ಆಗುತ್ತೆ. ನಾನು ನೋಡಿ ವಿಡಿಯೋ ಆನ್ ಮಾಡ್ಕೊಂಡು ಹೀಗೇ ನಿಂತಿದ್ದೀನಿ. ವಿಡಿಯೋ ಲೆಂತಿ ಆಗ್ತಾ ಇದೆ, ಹಾಗೆ ಪರವಾಗಿಲ್ಲ, ಆದರೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲದೂ ಕೂಡ. ಎಣ್ಣೆ ಇದೆ ಇದರಲ್ಲಿ ಅಂತ ಸ್ವಲ್ಪ ಕೂಡ ಕಾಣಿಸ್ತಾನೆ ಇಲ್ಲ ನೋಡಿ. ಇನ್ನೂ ಬರೀ ನೊರೆ ಆಗೇ ಇದೆ. ಈಗ ಸ್ವಲ್ಪ ಸರಿತಾ ಬರ್ತಾ ಇದೆ ನೋಡಿ. ಸ್ವಲ್ಪ ಫ್ಲೇಮ್ನ ಹೆಚ್ಚು ಮಾಡ್ಕೊತೀನಿ. ನೊರೆ ಬಿಟ್ಕೊಳ್ತಾ ಬರ್ತಾ ಇದೆ. ಎಲ್ಲ ಘಮ ಅನ್ನಿಸ್ತಾ ಇದೆ ನೋಡಿ. ಸ್ಮೆಲ್ ಎಲ್ಲದೂ ಕೂಡ ಬರ್ತಾ ಇದೆ. ಏನೇನು ಹಾಕಿದ್ದೀನಿ ಎಲ್ಲದೂ ಕೂಡ.
ಸ್ವಲ್ಪ ಮಾತ್ರ ನಾನು ವಿಡಿಯೋನ ಆಫ್ ಮಾಡ್ಕೊಳ್ತೀನಿ. ಏನಿಲ್ಲ, ಮತ್ತು ಇನ್ನೂ ಸರಿ ನಿಮಗೆ ತೋರಿಸುವಾಗ ಅರ್ಥ ಆಗುತ್ತೆ, ಹೇಳಿದ್ದೀನಲ್ವ ಎಲ್ಲ ಡೀಟೇಲಾಗಿ. ಅದಕ್ಕಾಗಿ ಇಲ್ಲ ವಿಡಿಯೋ ಲೆಂತಿ ಆಗ್ತಾಯಿದೆ, ಅದಕ್ಕೋಸ್ಕರ ಆಫ್ ಮಾಡ್ಕೋತಾ ಇರೋದು ಅಷ್ಟೇ ನಾನು. ನೋಡಿ ಹೀಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈಗೆಲ್ಲದು ಕ್ಲಿಯರಾಗಿ ನಮಗೆ ಕಾಣಿಸ್ತಾ ಇದೆ. ಎಣ್ಣೆ ಕೂಡ ಈಗ ಬಿಡ್ತಾ ಹೋಗುತ್ತೆ ನೋಡಿ, ಎಲ್ಲದು ಸರಿಯಾಗಿ ಬೇಯ್ದಿದೆ. ಸೊ ಈ ಟೈಮಲ್ಲಿ ನಾನು ಎರಡು ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ತೀನಿ. ಇದಕ್ಕೆ 2 ಪಚ್ಚ ಕರ್ಪೂರವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಒಳ್ಳೆಯದು, ಪಚ್ಚ ಕರ್ಪೂರ ಹೇರ್ ಗ್ರೋತ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಸೊ ಅದಕ್ಕಾಗಿ ನೋಡಿ ಎಲ್ಲ ಎಣ್ಣೆ ಸಪ್ರೇಟ್ ಆಗುತ್ತೆ. ಈಗ ಪಚ್ಚ ಕರ್ಪೂರ ಕೂಡ ಹೇರ್ ಗ್ರೋತ್ಗೆ ಇದು ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕಿದರೆ ಅದು ಸ್ವಲ್ಪ ಘಮ ಕೂಡ ಇರುತ್ತೆ, ಜೊತೆಗೆ ಅದರಲ್ಲಿ ಮಿಕ್ಸ್ ಕೂಡ ಆಗುತ್ತೆ. ಇನ್ನೊಂದು ನಾನು ಈ ರೀತಿ ಎಣ್ಣೆ ಎಲ್ಲ ಮಾಡಿಟ್ಕೊಂಡು ನಂತರ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ನಾನು ಮಾಡಿದ್ದೆ. ಅದೇನಪ್ಪ ಅಂತಂದರೆ, ಈ ರೀತಿ ಎಣ್ಣೆಯನ್ನು ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಡಬ್ಬಗೆ ಹಾಕಿ ಇಟ್ಕೊಂಡಿದ್ದ ನಂತರ ಕೂಡ ಹೀಗೆ ಯಾವುದಾದ್ರೂ ವೀಡಿಯೋಸ್ ನೋಡ್ಬಿಡೋದು. ತಲೆಗೆ ಸ್ವಲ್ಪ ಹೊಟ್ಟಾಗಿದ್ದಾಗ, ಇಲ್ಲ ಅಂತಂದರೆ ತಲೆಯಲ್ಲಿ ಏನಾದರೂ ಕೆರೆತ ಸ್ಟಾರ್ಟ್ ಆದಾಗ, ಸ್ವಲ್ಪ ಯಾವುದಾದ್ರೂ ಟೆನ್ಷನ್ಗೆ ನಾವು ಇದನ್ನು ಅಪ್ಲೈ ಮಾಡದೆ, ಸರಿಯಾಗಿ ಮೇಂಟೈನ್ ಮಾಡದೆ ಬಿಟ್ಟಾಗ ಅದು ಮತ್ತೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಹೀಗೆ ಮತ್ತೆ ಏನಾದರೂ ಟ್ರೈ ಮಾಡ್ಬೋದಾ ಹೋಮ್ ರೆಮಿಡಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಶುಂಠಿ ಹಾಕ್ಕೊಳ್ಳಿ, ಮತ್ತು ನೆಲ್ಲಿಕಾಯಿ ಹಾಕ್ಕೊಳ್ಳಿ, ಅಥವಾ ಮತ್ತು ಈ ಥರ ಪಚ್ಚ ಕರ್ಪೂರ ಹಾಕ್ಕೊಳ್ಳಿ, ಏನಾದರೂ ಒಂದು ಹೇಳಿರ್ತಿದ್ರು. ಸೊ ಆ ರೀತಿ ನೋಡಿಕೊಂಡು ನಾನು ಏನು ಮಾಡಿಬಿಡ್ತಿದ್ದೆ, ಹಸಿದಾಗಿಯೇ ಹೇಗೂ ನಾನು ಆಲ್ರೆಡಿ ಮಾಡಿರೋ ಎಣ್ಣೆ ಇದೆಯಲ್ಲ, ಅದಕ್ಕೆ ಹಸಿದಾಗಿಯೇ ಈಗ ತುರಿದು ಹಾಕಿಬಿಟ್ರೆ ಆಯಿತು ಅಂತ ನೆಲ್ಲಿಕಾಯಿ ಒಂದು ಸಾರಿ ತುರಿದು ಅದರ ರಸ ಎಲ್ಲ ಹಿಂಡಿಬಿಟ್ಟು ಆ ಡಬ್ಬೆಗೆ ಹಾಕಿಟ್ಟಿದ್ದೆ. ಮತ್ತು ಇನ್ನೊಂದು ಸಾರಿ ಶುಂಠಿಯನ್ನು ತುರಿದ್ಬಿಟ್ಟು ಅದನ್ನು ಕೂಡ ಅದೇ ರೀತಿ ಮಾಡಿಟ್ಟಿದ್ದೆ. ಹಾಗೆ ಪಚ್ಚ ಕರ್ಪೂರವನ್ನು ಕೂಡ ಹಾಗೆ ಡೈರೆಕ್ಟಾಗಿಯೇ ಹಾಕಿ ಇಟ್ಬಿಟ್ಟಿದ್ದೆ. ಈ ರೀತಿ ಹಸಿದಾಗಿಯೇ ಹಾಕಿಟ್ಟಿದ್ದಕ್ಕೆ ಎಣ್ಣೆ ಹಾಳಾಗಿ ಅದು ಕೂಡ ಸ್ಮೆಲ್ಲಾಗಿ ಅದು ಮತ್ತು ಇನ್ನೊಂದು ಸಾರಿ ಯೂಸ್ ಮಾಡೋದಕ್ಕೇ ಬರ್ತಾ ಇರಲಿಲ್ಲ. ಆ ಥರ ಸ್ಮೆಲ್ ಆಗಿತ್ತು, ಕೆಟ್ಟ ಸ್ಮೆಲ್ ಆಗೋಗಿತ್ತದು. ಸೊ ಅದನ್ನು ಕೂಡ ಒಂದೊಂದು ಬಾಟ್ಲು ಇದೇ ರೀತಿ ಬಿಸಾಕೋದೇ ಆಯಿತು. ಸೊ ಹಾಗಾಗಿ ನೀವು ಮೊದಲು ಗೊತ್ತಿಲ್ಲದೆ ಇದ್ದಾಗ ಈ ಥರ ಮಿಸ್ಟೇಕ್ಗಳು ತುಂಬ ಮಾಡ್ಕೊಳ್ತಾ ಇರ್ತೀವಿ. ನೋಡಿ ಎಲ್ಲ ಕಂಪ್ಲೀಟಾಗಿ ನೊರೆ ಬಿಟ್ಟಿದೆ. ಈಗ ಎಣ್ಣೆ ಕೂಡ ಸಪ್ರೇಟಾಗಿ ಬಂದಿದೆ. ಈಗ ನೋಡಿ ಕಾಣಿಸ್ತಾ ಇದೆ ಅಲ್ವ ಇದರಲ್ಲಿ. ಸೊ ಇವಾಗ ನಾವು ಇದನ್ನು ಇಳಿಸ್ಕೋಬೋದು. ಎಲ್ಲ ಕಂಪ್ಲೀಟಾಗಿ ಕರಕಲಾಗಿದೆ ನೋಡಿ ಮೆಂತ್ಯ ಕಾಳು ಕೂಡ ಹಾಗೆ ಕಾಣಿಸ್ತಾ ಇದೆ ನನಗೆ. ಸೊ ಎಲ್ಲದು ಕೂಡ ಗರಿ ಅನ್ನಿಸ್ತಾ ಇದೆ. ಸೊ ಈ ಥರ ಎಣ್ಣೆ ಬರಬೇಕು. ನಮ್ಮದು ಎಣ್ಣೆ ನೋಡಿ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ನೋ ಅಷ್ಟು ಕ್ವಾಂಟಿಟಿಗೆ ಬಂತು ಈಗ ತಿರ್ಗಾ. ಸೊ ಕಲರ್ ನೋಡಿ ಹೇಗೆ ಕಪ್ಪಾಗಿ ಬಂದಿದೆ. ಅದರಲ್ಲೂ ಈ ಸಾರಿ ಮೆಹಂದಿ ಹಾಕಿದ್ದೀನಲ್ವ, ಕೆಂಪಿಗೆ ಮತ್ತು ಕಪ್ಪಿಗೆ ಹಸಿರಿಗೆ ಎಲ್ಲ ಬಂದಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಆಲ್ರೆಡಿ ತುಂಬ ಸೀದೋಗೋ ವಾಸನೆ ಬರಬಾರ್ದು. ಅಷ್ಟರಲ್ಲೇ ಆಫ್ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಘಮ ಬೇರೆಯೇ ಬರ್ತಾಯಿದೆ. ಈಗ ಕರ್ಪೂರ ಏನು ಹಾಕಿದ್ನಲ್ವ, ಕರ್ಪೂರದ ಸ್ಮೆಲ್ ಕೂಡ ಬರ್ತಾಯಿದೆ ಇದರಲ್ಲಿ. ಸೊ ನೋಡಿ ಇಷ್ಟು ಕಂಪ್ಲೀಟಾಗಿ ಪ್ರೊಸೆಸ್ನ ನಾವು ಮಾಡಿದ್ದೆ ಆದರೆ ಒಳ್ಳೆಯ ಒಂದು ಆಯಿಲ್ನ ನಾವು ಹೇರ್ ಆಯಿಲ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಸೊ ಈಗ ರೆಡಿ ಆಗಿದೆ. ಇದೆಲ್ಲ ಫುಲ್ಲು ತಣ್ಣಗಾಗಲಿ. ಈಗ ತಣ್ಣಗಾಗಿದ್ದ ನಂತರ ನಿಮಗೆ ಬಾಟಲ್ಗೆ ಹಾಕಿದ ನಂತರ ಹೇಗಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಂದು ಹೇರ್ ಪ್ರಾಬ್ಲಮ್ ಏನಿದೆ ಎಲ್ಲದಕ್ಕೂ ಕೂಡ ಇದೊಂದು ಸೊಲ್ಯೂಷನ್ ನೋಡಿ ನಿಮಗೆ. ಈ ಥರ ನಾವು ನಮ್ಮ ಹೇರ್ ಬಗ್ಗೆ ನಾವು ಕೇರ್ ಮಾಡ್ಕೋಬೇಕು ಅಂದರೆ ಇದನ್ನೆಲ್ಲ ಸ್ವಲ್ಪ ಕಷ್ಟಪಡಲೇಬೇಕು. ಸೊ ಪಟ್ಟರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ